ಚಿಕ್ಕಣ್ಣಸ್ವಾಮಿಯ ಪೂರ್ವದ ಹಿನ್ನೆಲೆ ಏನು ಅಂದರೆ, ಧರ್ಮರಾಯ ರಾಜನಾದಂತಹ ಸಮಯದಲ್ಲಿ ನಕುಲ ಸಹದೇವರು ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಭೀಮಾರ್ಜುನರಿಗೆ ಇದರಿಂದ ಅತ್ಯಂತ ಕುಪಿತರಾಗಿರ್ತಾರೆ. ನಾವು ನಕುಲ ಸಹದೇವರ ಕೈ ಕೆಳಗೆ ಕೆಲಸ ಮಾಡಬೇಕಾ, ಇದಕ್ಕೆಲ್ಲ ಗೊಲ್ಲ ಕೃಷ್ಣನೇ ಕಾರಣ, ಈ ರಾಜ್ಯವನ್ನು 2 ಭಾಗ ಮಾಡಬೇಕು ಅಂತ ಧರ್ಮರಾಯನೊಂದಿಗೆ ಜಗಳ ಮಾಡಿಕೊಂಡು ಅಲ್ಲಿಂದ ತೆರಳಿರ್ತಾರೆ. ಈ ವಿಚಾರವನ್ನು ಕೃಷ್ಣ ಪರಮಾತ್ಮನ ಬಳಿ ಧರ್ಮರಾಯ ಪ್ರಸ್ತಾಪನೆ ಮಾಡಿದಾಗ ಕೃಷ್ಣ ಪರಮಾತ್ಮ ಇದಕ್ಕೊಂದು ಪರಿಹಾರ ಕಂಡುಹಿಡಿತೀನಿ ಅಂತ ಅಣ್ಣ ಬಲರಾಮ ದೊಡ್ಡಣ್ಣನಾಗಿ, ತಮ್ಮ ಕೃಷ್ಣ ಚಿಕ್ಕಣ್ಣನಾಗಿ ಕೃಷ್ಣ ಗಾರುಡಿ ವೇಷ ಧರಿಸಿಕೊಂಡು ಭೀಮಾರ್ಜುನರ ಅಹಂಕಾರವನ್ನು ನಾಶ ಮಾಡಿ ತುಮಕೂರು ಜಿಲ್ಲೆಯ ಹೆಬ್ಬೂರು ಹೋಬಳಿಯ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ದೊಡ್ಡಣ್ಣ ಚಿಕ್ಕಣ್ಣನಾಗಿ ನೆಲೆಸಿದ್ದಾನೆ. ಬಂದಂತಹ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಈಗಲೂ ಸಹ ಗುಡಿಸಲಿನಲ್ಲೇ ಕೃಷ್ಣ ಬಲರಾಮರ ವಾಸ. ಇಲ್ಲಿ ಬಂದು ನಿರಾಶರಾದಂತಹ ಉದಾಹರಣೆಗಳೇ ಇಲ್ಲ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ಗುಡಿಸಲನ್ನು ತೋರಿಸ್ತಾ ಇದ್ದೆ, ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಬರಬಹುದು. ಪ್ರತಿದಿನ ದಾಸೋಹ ಇರುತ್ತೆ.